ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಅಲ್ಲ ರೀ, ಬಸವರಾಜನ ಹುಟ್ಟಿದ ಹಬ್ಬ ಹತ್ತಾ ಬರ್ತಾ ಇದೆ. ನೀವೇನು ಏನಾದ್ರೂ ವ್ಯವಸ್ಥೆ ಮಾಡ್ತಿರೋ ಅಥವಾ ಇದೇ ರೀತಿ ಸುಮ್ಮನೆ ಸುತ್ತಾಡ್ಕೊಂತ ಕಾಲ ಕಳಿತಿರೋ? ಏನಂದ್ರೆ ಸಾವಿತ್ರಿ, ನನ್ನ ತಮ್ಮ 18 ವರ್ಷ ತುಂಬಿ 19ನೇ ವರ್ಷದಲ್ಲಿ ಕಾಲಿಟ್ಟಿದ್ದಾನೆ. ಆತನ ಹುಟ್ಟುಹಬ್ಬವನ್ನು ನಿಲ್ಲಿಸುವುದಿಲ್ಲ. ಛೇ ಸಾವಿತ್ರಿ, ಅದಕ್ಕಾಗಿ ನನ್ನ ಅನುಮತಿ ಕೇಳಬೇಕು. ಹಾ ಸಾವಿತ್ರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಏನ್ರಿ? ಏನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಸಂಶಯನ? ನೋಡಿ, ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಸಂಶಯಕ್ಕೆ ಆಸ್ಪದ ಮಾಡಿಕೊಡಬಾರ್ದು. ಅದೇನು ಅಂತ ನನ್ನ ಮುಂದೆ ಹೇಳೋದಿಲ್ವೇನ್ರಿ? ಹುಚ್ಚಿ, ನಿನ್ನ ಎದುರಿಗೆ ಹೇಳದೆ ಮತ್ತಿನ್ಯಾರ ಎದುರಿಗೆ ಹೇಳಲಿ? ಅದಕ್ಕೆಂದೇ ಹಿರಿಯರು ಸಚಿಪದಿಗಳು ಜೋಡೆತ್ತಿನ ಬಂಡಿ ಇದ್ದಂತೆ ಎಂದು ಹೇಳಿದ್ದಾರೆ. ನಮಗಂತೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ರೀತಿ ಮಕ್ಕಳಾಗದಿದ್ದರೆ ಸುನಿಲ ಬಸವರಾಜ ನಮ್ಮನ್ನು ಒಳ್ತಾನೆ. ನೋಡಿ, ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಇಂಥ ಅಪನಂಬಿಕೆಗಳಿಗೆ ಆಸ್ಪದ ಮಾಡಿಕೊಡಬಾರ್ದು. ನೋಡಿ, ಅವರಿಬ್ಬರು ನನ್ನ ಮೈದುನರಲ್ಲ, ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀನಿ. ಅಷ್ಟೇ ಅಲ್ಲ ರೀ, ಈ ನನ್ನ ಕೈಗಳಿಂದ ಅವರಿಗೆ ನಾನು ಅಮೃತವನ್ನೇ ಉಣಿಸಿದ್ದೇನೆ. ಅಂದ ಮೇಲೆ ಯಾವುದೇ ಕಾರಣಕ್ಕೂ ಅವರು ನಮಗೆ ಕೇಡು ಬಗೆಯುವುದಿಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ. ಒಂದು ವೇಳೆ ಕೇಡು ಬಗೆದರೆ? ಎಂಥ ಮಾತನ್ನ ಮಾತಾಡ್ತಾ ಇದ್ದೀರಾ? ನೋಡಿ, ತಾಯಿ ಮಗುವಿಗೆ ಹಾಲನ್ನ ಕುಡಿಸಬೇಕಾದ್ರೆ ಆ ಮಗು ತಾಯಿಯ ಎದೆಯನ್ನ ಕಚ್ಚುತ್ತದೆ. ಹಾಗಂತ ಆ ತಾಯಿ ಮಗುವಿಗೆ ಹಾಲನ್ನ ಕುಡಿಸುವುದು